ಹಲೋ ಎಲ್ರಿಗೂ ನಮಸ್ಕಾರ. ಬೆಂಕಿ ಬಾಲಿಂಗ್ ಪ್ರದರ್ಶನ ತೋರಿಸಿದ್ದಾರೆ ಭಾರತದ ಬೌಲರ್ಸ್. 3ನೇ T20 ಸೌತ್ ಆಫ್ರಿಕಾಕ್ಕೆ ಕ್ಲೂನೇ ಇರಲಿಲ್ಲ ಹೇಗೆ ಬ್ಯಾಟಿಂಗ್ ಆಡಬೇಕು ಅಂತ. ಆ ಲೆವೆಲ್ಗೆ ಬಾಲಿಂಗ್ ಮಾಡಿದರು. ಧರ್ಮಶಾಲಾದಲ್ಲಿ ಸಿಂಪಲ್ ಆಗಿರೋ ವಿಕ್ಟರಿ ಸಿಕ್ಕಿದೆ ಭಾರತ ತಂಡಕ್ಕೆ. ಸೊ ಕೇವಲ 117ಕ್ಕೆ ಆಲ್ಔಟ್ ಮಾಡಿದರು ಸೌತ್ ಆಫ್ರಿಕಾ ತಂಡನ. ಸೊ ಅದನ್ನು ಚೇಸ್ ಮಾಡಬೇಕಿತ್ತು, ಅದನ್ನು ಸಲೀಸಾಗಿಯೇ ಮಾಡಿದ್ದಾರೆ. ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿತ್ತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸೂಪರ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ನಲ್ಲಿ ಟಾಸ್ ಗೆದ್ದ ಭಾರತ ಬಾಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಸ್ಟಾರ್ಟಿಂಗ್ನಲ್ಲೇ ಟ್ರಬಲ್ ಕೊಡ್ತಾರೆ ಬೌಲರ್ಸು. ರಿಜಾ ಹೆಂಡ್ರಿಕ್ಸ್, ಹರ್ಷದೀಪ್ ಅವ್ರಿಗೆ ಔಟ್ ಆದರೆ ಡಿಕಾಕ್, ಹರ್ಷಿತ್ ರಾಣಾ ಅವ್ರಿಗೆ ಔಟ್ ಆಗ್ತಾರೆ. 1ಕ್ಕೆ 2 ವಿಕೆಟನ್ನು ಕಳೆದುಕೊಳ್ತಾರೆ ಸೌತ್ ಆಫ್ರಿಕಾ ತಂಡ. ಅದಾದ ಬಳಿಕ ಕೂಡ ನಿಲ್ಲೋದಿಲ್ಲ. ಡೆವಾಲ್ಡ್ ಬ್ರೇವಿಸ್ ಅವ್ರನ್ನ ಮತ್ತೊಮ್ಮೆ ಹರ್ಷಿತ್ ರಾಣಾ ಔಟ್ ಮಾಡ್ತಾರೆ. ಇದರೊಂದಿಗೆ ಕೇವಲ 7ಕ್ಕೆ 3 ವಿಕೆಟ್ ಕಳೆದುಕೊಳ್ಳುತ್ತೆ ಸೌತ್ ಆಫ್ರಿಕಾ ತಂಡ. ಮಾರ್ಕ್ರಮ್ ಮತ್ತು ಸ್ಟಬ್ಸ್ ಕೊಂಚ ಜೊತೆ ಆಟ ನೀಡೋದಕ್ಕೆ ಹೋದರು, ಆದರೆ ಆಗೋದಿಲ್ಲ. 23 ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗಿಬಿಡುತ್ತೆ. ಸೊ ಇದರೊಂದಿಗೆ 30ಕ್ಕೆ 4 ವಿಕೆಟ್ ಕಳೆದುಕೊಳ್ತಾರೆ ಸೌತ್ ಆಫ್ರಿಕಾ ತಂಡ. ಕಾರ್ಬಿನ್ ಬಾಷ್ ಕೂಡ ಬೇಗ ಔಟ್ ಆಗ್ತಾರೆ. ಡ್ಯಾವನ್ ಪೆರೋರಿಯಾ ಹಾಗೆಯೇ ಮಾಕೋ ಯಾನ್ಸನ್ ಕೂಡ ಬೇಗ ಔಟ್ ಆಗ್ತಾರೆ. ಯಾರೂ ಕೂಡ ಇವತ್ತು ಚೆನ್ನಾಗಿ ಆಡೋದಿಲ್ಲ ಸೌತ್ ಆಫ್ರಿಕಾ ಕಡೆ. ಇನ್ಫ್ಯಾಕ್ಟು ಮಾರ್ಕ್ರಮ್ ಒಬ್ಬರೇ ಇವತ್ತು ಸಖತ್ತಾಗಿ ಆಡಿದ್ದು. ಸೊ ಅವರ ಆಟದ ನೆರವಿನಿಂದನೇ ಇವತ್ತು 100 ಹೊಡೆದ್ರು, ಇಲ್ಲಾಂದರೆ 100 ಕೂಡ ದಾಟ್ತಾ ಇರಲಿಲ್ಲ ಸೌತ್ ಆಫ್ರಿಕಾ ತಂಡದ್ದು. ಮಾರ್ಕ್ರಮ್ 61 ರನ್ಗಳ ಕೊಡುಗೆಯನ್ನು ನೀಡ್ತಾರೆ ತಂಡಕ್ಕೆ 46 ಬಾಲ್ನಲ್ಲೇ. ಸೊ ಇದರೊಂದಿಗೆ 117ಕ್ಕೆ ಆಲ್ಔಟ್ ಆಗ್ತಾರೆ ಸೌತ್ ಆಫ್ರಿಕಾ ತಂಡ. ಭಾರತ ಬೌಲಿಂಗ್ ಪರ ಹರ್ಷದೀಪ್ ಸಿಂಗ್ 2 ವಿಕೆಟ್, ಹರ್ಷಿತ್ ರಾಣಾ 2 ವಿಕೆಟ್, ವರುಣ್ ಚಕ್ರವರ್ತಿ ಹಾಗೆಯೇ ಕುಲ್ದೀಪ್ ಯಾದವ್ ಕೂಡ 2 ವಿಕೆಟ್, ಪಾಂಡ್ಯ ಮತ್ತು ದುಬೆ 1 ವಿಕೆಟ್. ಹಾಕಿದವರೆಲ್ಲ ವಿಕೆಟ್ ತೆಗೆದಿದ್ದಾರೆ ಭಾರತದ ಕಡೆ ಇವತ್ತು. ಸೊ ಇದಕ್ಕೆ ಸಖತ್ ಖುಷಿಯಾಗಿರೋದು, ಯಾಕಂದರೆ ಎಲ್ಲ ಬೌಲರ್ಸು ಫಾರ್ಮ್ಗೆ ಬಂದಿದ್ದಾರೆ. ಇನ್ನು 117 ರನ್ ಟಾರ್ಗೆಟ್ ಬೆನ್ನತ್ತಬೇಕಿತ್ತು. ಅಭಿಷೇಕ್ ಶರ್ಮಾನೇ ಡಮಾರ್ ಡಿಮೀರ್ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಮೊದಲ ಬಾಲನ್ನೇ 6 ಹೊಡೆಯೋ ಮುಖಾಂತರ ಸ್ಟಾರ್ಟ್ ಮಾಡಿದ್ರೆ ಅದಾದ ಬಳಿಕ ಕೂಡ ಸಖತ್ತಾಗಿ ಕಂಟಿನ್ಯೂ ಮಾಡ್ತಾರೆ. ಕೇವಲ 18 ಬಾಲ್ನಲ್ಲೇ 35 ರನ್ ಹೊಡಿತಾರೆ ಅಭಿಷೇಕ್ ಶರ್ಮಾ ಅವರು. ಸೊ ಅದಾದ ಬಳಿಕ ಬಾಷ್ ಅವ್ರಿಗೆ ಔಟ್ ಆಗ್ತಾರೆ. ಔಟ್ ಆದರೂ ಸಹ ಪಂದ್ಯವನ್ನು ಆಲ್ಮೋಸ್ಟ್ ಭಾರತದ ಕಡೆ ಮಾಡಿ ಹೋಗಿಬಿಟ್ಟಿದ್ರು ಅಭಿಷೇಕ್ ಶರ್ಮಾ. ಯಾಕಂತ ಹೇಳಿದ್ರೆ ಇನಿಷಿಯಲ್ ಆಗಿಯೇ ಟಾರ್ಗೆಟ್ ಮಾಡಿದ್ರು ಎಲ್ಲ ಬೌಲರ್ಸನ್ನು. ಸೊ ಪ್ರೆಷರ್ ಹಾಕಿದ್ರು. ಲೋ ಸ್ಕೋರ್ ಡಿಫೆಂಡ್ ಮಾಡಬೇಕಾದ್ರೆ ಪವರ್ ಪ್ಲೇದಲ್ಲಿ ವಿಕೆಟ್ ಬೀಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಅವಕಾಶನೇ ಕೊಡಲಿಲ್ಲ. ಶುಭ್ಮನ್ ಗಿಲ್ ಕೂಡ ಇನ್ನೊಂದು ಕಡೆ ಸ್ಟ್ಯಾಂಡ್ ಆದರೂ ಸ್ಟ್ರಗಲ್ ಮಾಡ್ತಾಯಿದ್ರು ಕೂಡ ಅಭಿಷೇಕ್ ಶರ್ಮಾ ಅವರ ಜೊತೆ ಒಳ್ಳೆ ಸ್ಟ್ಯಾಂಡ್ ಕೊಡ್ತಾರೆ. ಸೊ ಇದರೊಂದಿಗೆ ಅರ್ಲಿ ಡಿಸ್ಮಿಸಲ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಇದು ಇಂಪಾರ್ಟೆಂಟ್ ಆಗಿತ್ತು ಈ ಪಂದ್ಯದಲ್ಲಿ. ಸೊ ಅದನ್ನು ಪಾಸ್ ಆದಮೇಲೆ ಅಭಿಷೇಕ್ ಶರ್ಮಾ ಔಟ್ ಆದರೂ ಸಹ ಈಸಿನೇ ಆಗಿತ್ತು ಟಾರ್ಗೆಟ್ ಇದು ಮಾಡೋದು. ಶುಭ್ಮನ್ ಗಿಲ್ ಸ್ಟ್ರಗಲ್ ಮಾಡ್ತಿರೋದು ಇವತ್ತು ಕೂಡ ಕಾಣಿಸ್ತು. 28 ಬಾಲ್ 28 ರನ್ ಹೊಡೆದು ಆಮೇಲೆ ಅವರು ಕೂಡ ಔಟ್ ಆಗ್ತಾರೆ. ಇನ್ನೊಂದು ಕಡೆ ತಿಲಕ್ ವರ್ಮಾ ಕೂಡ ಸ್ಟಾರ್ಟಿಂಗ್ನಲ್ಲಿ ಸ್ಟ್ರಗಲ್ ಮಾಡಿದ್ರು. ಸೊ ಇಬ್ಬರು ಕೂಡ ಸ್ಟ್ರಗಲ್ ಮಾಡೋದು ಸರಿಯಾಗಿ ಕಾಣಿಸ್ತು. ಸೊ ಜಾಸ್ತಿ ರನ್ಸ್ ಏನು ಟಾರ್ಗೆಟ್ ಇರಲಿಲ್ಲ ಅಂದರೆ ಈಸಿಯಾಗಿ ತಗೊಂಡೋಗಿ ಮ್ಯಾಚನ್ನು ಮುಗಿಸ್ತಾರೆ. ಸೊ ಇದರೊಂದಿಗೆ 2-1 ಲೀಡ್ನಲ್ಲಿ ಭಾರತ ಇವಾಗ ಈ ಸೀರೀಸ್ನಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಇನ್ನುಳಿದ 2 ಪಂದ್ಯದಲ್ಲಿ 1 ಪಂದ್ಯ ಗೆದ್ದರೆ ಸಾಕು, ಈ ಸೀರೀಸ್ ನಮ್ಮದೇ ಆಗುತ್ತೆ. ಸೊ ಹೋಪ್ ಫಾರ್ ದಿ ಬೆಸ್ಟ್. ಇನ್ನು 2 ಪಂದ್ಯ ಇದೆ, 2ರಲ್ಲೂ ಗೆಲ್ಲಿ ಅಂತ ನಾವು ಆಶಿಸೋಣ. ಸೊ ಇವತ್ತಿನ ಪಂದ್ಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೌಲರ್ಸ್ಗಳ ಆಟ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.